ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಯಾದಂತಹ ಮತ್ತು ಜಗತ್ತಿನ ವಿಶಿಷ್ಟ ನಾಗರಿಕತೆಯಾದಂತಹ ಸಿಂಧೂ ನಾಗರಿಕತೆಯ ಕುರಿತು ಅಧ್ಯಯನವನ್ನು ಮಾಡಿದೆವು. ಇಂದಿನ ತರಗತಿಯಲ್ಲಿ ನಾವು ವೈದಿಕ ಸಂಸ್ಕೃತಿ ಅಥವಾ ವೇದಗಳ ಕಾಲದ ನಾಗರಿಕತೆಯ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಸಿಂಧೂ ನಾಗರಿಕತೆಯ ನಂತರ ಭಾರತದಲ್ಲಿ ಒಂದು ವಿಭಿನ್ನವಾದಂತಹ ಸಂಸ್ಕೃತಿಯನ್ನ ಕಟ್ಟಿ ಬೆಳೆಸಿದವರು ಆರ್ಯರು. ಸಾಶಾಪೂರ್ವ 2000 ಸುಮಾರಿಗೆ ಇವರು ಭಾರತದ ವಾಯುವ್ಯ ದಿಕ್ಕಿನಿಂದ ಸಿಂಧೂ ಕೊಳ್ಳದಲ್ಲಿ ಬಂದು ನೆಲೆಸಿ ಈ ಒಂದು ವಿಶಿಷ್ಟವಾದಂತಹ ಸಂಸ್ಕೃತಿಯನ್ನ ಬೆಳೆಸಿದರೆಂದು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಇವರ ಇತಿಹಾಸವನ್ನು ತಿಳಿಯಲು ನಮಗೆ ಇರತಕ್ಕಂಥ ಬಹುಮುಖ್ಯ ಆಧಾರಗಳು ಅಂತ ಹೇಳಿದ್ರೆ ಪ್ರಾಕ್ತನ ಶಾಸ್ತ್ರೀಯ ಆಧಾರಗಳಿಗಿಂತಲೂ ಹೆಚ್ಚಾಗಿ ಸಾಹಿತ್ಯಿಕ ಆಧಾರಗಳು ನಮಗೆ ದೊರೆತಿವೆ. ಈ ಸಾಹಿತ್ಯಿಕ ಆಧಾರಗಳ ಮೇಲೆ ಆರ್ಯ ಸಂಸ್ಕೃತಿಯನ್ನ, ವೈದಿಕ ಸಂಸ್ಕೃತಿಯನ್ನ ಮತ್ತು ವೇದಗಳ ಕಾಲದ ನಾಗರಿಕತೆಯ ಇತಿಹಾಸವನ್ನ ರಚಿಸಲಾಗಿದೆ. ಹಾಗಾದ್ರೆ ಆ ಕೃತಿಗಳು ಯಾವ್ಯಾವ ಅಂತ ಹೇಳಿದ್ರೆ, ವೇದಗಳ ಕಾಲದಲ್ಲಿ ರಚಿತವಾದಂತಹ ಸಾಹಿತ್ಯವನ್ನ ವೈದಿಕ ಸಾಹಿತ್ಯ ಅಂತ ಹೇಳ್ತಾರೆ. ವೈದಿಕ ಸಾಹಿತ್ಯ, ವೈದಿಕರು ರಚಿಸಿದಂತಹ ಸಾಹಿತ್ಯವೇ ವೈದಿಕ ಸಾಹಿತ್ಯ. ಹಾಗಾಗಿನೇ ಈ ಸಂಸ್ಕೃತಿಯನ್ನ ವೈದಿಕ ಸಂಸ್ಕೃತಿ ಅಂತಲೂ ಸಹ ಕರೆಯಲಾಗಿದೆ. ಆ ಆಧಾರಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ವೇದಗಳು. ವೇದ ಎಂದರೆ ಜ್ಞಾನ ಎಂದರ್ಥ. ಈ ವೇದ ಎನ್ನುವಂತಹ ಪದ ಸಂಸ್ಕೃತದ ವಿದ್ ಎಂಬ ಪದದಿಂದ ಬಂದಿದೆ. ವೇದ ಎಂಬ ಪದವು ಸಂಸ್ಕೃತದ ವಿದ್ ಎಂಬ ಪದದಿಂದ ಬಂದಿದೆ. ವಿದ್ ಅಂತ ಹೇಳಿದ್ರೆ ಜ್ಞಾನ ಎಂದರ್ಥ. ಹಾಗಾದ್ರೆ ವೇದಗಳು ಜ್ಞಾನದ ಮೂಲಗಳಾಗಿವೆ. ವೈದಿಕರು ರಚಿಸಿದಂತಹ ಶ್ರೇಷ್ಠ ಸಾಹಿತ್ಯವೇ ಈ ವೇದಗಳು. ವೇದಗಳಲ್ಲಿ ನಾವು 4 ಪ್ರಮುಖವಾದಂತಹ ಕೃತಿಗಳನ್ನ ಕಾಣ್ತೇವೆ. ಒಂದು ಋಗ್ವೇದ, ಇದನ್ನ ಆದಿವೇದ, ಮೂಲವೇದ ಮತ್ತು ಮೊದಲ ವೇದ ಅಂತ ಕರೀತಾರೆ. ವೈದಿಕರು ರಚಿಸಿದಂತಹ ಮೊಟ್ಟ ಮೊದಲ ವೇದ ಕೃತಿ ಅದೇ ಯಾವಂದ್ರೆ ಋಗ್ವೇದ ಅಂತೇಳಿ ಕರೆಯಲಾಗುತ್ತದೆ. ಇದು ಹಲವಾರು ಋಕ್ಕುಗಳಿಂದ, ಶ್ಲೋಕಗಳಿಂದ ಕೂಡಿದೆ. ಆ ನಂತರ ಅವರು ಇತರ ವೇದಗಳನ್ನ ರಚನೆಯನ್ನು ಮಾಡ್ತಾರೆ. ಯಜುರ್ವೇದ, ರಚಿಸಿದಂತಹ ಎರಡನೇ ವೈದಿಕ ಕೃತಿ ಯಜುರ್ವೇದ. ಇದರಲ್ಲಿ ಮತ್ತೆ 2 ಭಾಗಗಳನ್ನು ಮಾಡ್ತಾರೆ. ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ಕರೆಯಲಾಗುತ್ತೆ. ಹೀಗೆ ಅವರು ರಚಿಸಿದಂತಹ ಎರಡನೇ ಕೃತಿ ಯಜುರ್ವೇದ. ಮೂರನೇ ಕೃತಿ ಸಾಮವೇದ. 4ನೇದು ಅಥರ್ವಣ ವೇದ. ಈಗ 4 ವೇದ ಕೃತಿಗಳು ರಚನೆಯಾಗಿವೆ. ಮೊದಲ ರಚನೆಯಾದಂತಹ ಕೃತಿ ಯಾವುದು ಅಂದರೆ ಋಗ್ವೇದ, ಅದೇ ಮೊದಲ ವೇದ. ಇದನ್ನು ನಿಮ್ಗೆ 1 ಮಾರ್ಕ್ಸ್ ಕೇಳಿದ್ರೆ ಮೊದಲ ವೇದ ಯಾವುದು? ಋಗ್ವೇದವೇ ಆರ್ಯರು ರಚಿಸಿದಂತ ಮೊದಲ ವೈದಿಕ ಕೃತಿಯಾಗಿದೆ. ಆ ನಂತರ 3 ಕೃತಿಗಳು ರಚನೆ ಆಗ್ತವೆ: ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಈ ವೈದಿಕ ಕೃತಿಗಳನ್ನು ಆಧರಿಸಿ ಆರ್ಯ ನಾಗರಿಕತೆಯನ್ನ 2 ಭಾಗಗಳಾಗಿ ವಿಭಜಿಸಲಾಗಿದೆ.
ಋಗ್ವೇದ ಕಾಲವನ್ನ ಪೂರ್ವ ವೈದಿಕ ಕಾಲ ಅಥವಾ ಋಗ್ವೇದ ಕಾಲ ಎಂದು ಕರೆಯಲಾಗಿದೆ. ಪೂರ್ವ ವೈದಿಕ ಕಾಲ ಅಥವಾ ಋಗ್ವೇದ ಕಾಲ ಅಂತ ಕರೆಯಲಾಗಿದೆ. ಇನ್ನ 3 ವೇದಗಳ ಕಾಲ ಏನಿದೆ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇದನ್ನ ಉತ್ತರ ವೈದಿಕ ಕಾಲ, ಉತ್ತರ ವೈದಿಕ ಕಾಲ ಅಥವಾ ನಂತರದ ವೇದಗಳ ಕಾಲ. ಹೀಗೆ ಈ ವೈದಿಕ ಕೃತಿಗಳನ್ನ, ವೇದಗಳನ್ನ ಆಧರಿಸಿ ಆರ್ಯ ನಾಗರಿಕತೆಯನ್ನು 2 ಕಾಲಘಟ್ಟಗಳಲ್ಲಿ ವಿಭಜಿಸಲಾಗಿದೆ. ಋಗ್ವೇದ ಕಾಲವನ್ನ ಪೂರ್ವ ವೈದಿಕ ಕಾಲ ಮತ್ತು ಋಗ್ವೇದ ಕಾಲ ಅಂತಂದ್ರೆ ಉಳಿದ ವೇದಗಳ ಕಾಲವನ್ನ ನಂತರದ ವೇದಗಳ ಕಾಲ ಅಥವಾ ಉತ್ತರ ವೈದಿಕ ಕಾಲ ಅಂತೇಳಿ ಕರೆಯಲಾಗಿದೆ. ಹೀಗೆ ಆರ್ಯರ ಇತಿಹಾಸವನ್ನು ರಚಿಸಲು ನಮಗೆ ಇರ್ತಕ್ಕಂಥ ಬಹುಮುಖ್ಯ ಆಧಾರಗಳು ಅಂತ ಹೇಳಿದ್ರೆ ವೇದಗಳು. ಇನ್ನು 2 ಉಪವೇದಗಳು. ವೇದಗಳಂದರೆ ಇನ್ನೂ 4 ಉಪವೇದಗಳನ್ನ ರಚಿಸಲಾಗಿದೆ. ಅವುಗಳು ಯಾವ್ಯಾವ ಅಂತ ಹೇಳಿದ್ರೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಮತ್ತು ಶಿಲ್ಪವೇದ. ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಮತ್ತು ಶಿಲ್ಪವೇದ. ಆಯುರ್ವೇದ ಅಂದರೆ ಗಿಡಮೂಲಿಕೆಗಳನ್ನು ಬಳಸಿ, ಸಸ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ಬಳಸಿ ರೋಗಗಳನ್ನು ಗುಣಪಡಿಸತಕ್ಕಂಥ ವಿಧಾನವನ್ನು ಅದು ತಿಳಿಸಿಕೊಡುತ್ತೆ. ಇದು ಭಾರತೀಯ ಪ್ರಾಚೀನ ವೈದ್ಯ ಚಿಕಿತ್ಸಾ ಪದ್ಧತಿಯಾಗಿದೆ. 2 ಧನುರ್ವೇದ. ಇದು ಶಸ್ತ್ರವಿದ್ಯೆ, ಆಡಳಿತ ಜ್ಞಾನ ಮುಂತಾದವುಗಳ ಕುರಿತಾಗಿ ಮಾಹಿತಿಯನ್ನ ನೀಡುತ್ತದೆ. ಇನ್ನು ಗಂಧರ್ವ ವೇದ 3. ಈ ಗಂಧರ್ವ ವೇದವು ನೃತ್ಯ, ಸಂಗೀತ ಮುಂತಾದವುಗಳ ಕುರಿತಾದ ಮಾಹಿತಿಯನ್ನು ನೀಡುತ್ತದೆ. 4 ಶಿಲ್ಪವೇದ. ಇದು ಶಿಲ್ಪಶಾಸ್ತ್ರವನ್ನ ಕುರಿತಾಗಿ ವಿವರಣೆಯನ್ನು ನೀಡುತ್ತೆ. ಈ 4 ಕೃತಿಗಳನ್ನು ಏನಂತ ಕರೆಯಲಾಗಿದೆ ಅಂದರೆ ಉಪವೇದಗಳು ಅಂತ ಕರೆಯಲಾಗಿದೆ. ಇವುಗಳು ಸಹ ಆರ್ಯರ ಇತಿಹಾಸವನ್ನು ರಚಿಸಲು ನಮಗೆ ಸಾಕಷ್ಟು ಮಾಹಿತಿಯನ್ನ, ಪುರಾವೆಗಳನ್ನ ಒದಗಿಸುತ್ತವೆ. ಇನ್ನು 3 ವೇದಾಂಗಗಳು. ವೇದಾಂಗ ವೇದಗಳ ಮೇಲೆ ಬರೆಯಲ್ಪಟ್ಟಂತಹ ಗ್ರಂಥಗಳು. ಇವುಗಳನ್ನೇ ವೇದಾಂಗಗಳು ಅಂತೇಳಿ ಕರೆಯಲಾಗಿದೆ. ಒಟ್ಟು 6 ವೇದಾಂಗಗಳು ರಚನೆ ಆಗ್ತವೆ. ಅವುಗಳ ಹೆಸರುಗಳನ್ನು ನಾನು ಈಗ ನಿಮ್ಮ ಮುಂದೆ ಉಲ್ಲೇಖಿಸ್ತೇನೆ. ಕಲ್ಪ, ಇದು ಧಾರ್ಮಿಕ ಆಚರಣೆಗಳನ್ನು ಕುರಿತಾಗಿ ತಿಳಿಸುತ್ತೆ. ಆ ಕಾಲದ ರಿಚುಯಲ್ಸ್, ಧಾರ್ಮಿಕ ಆಚರಣೆಗಳು ಅಂತ ಬಂದಿದ್ದಾವೆ, ಅವುಗಳ ಕುರಿತಾದಂತಹ ಮಾಹಿತಿಯನ್ನ ಈ ಕಲ್ಪ ಎಂಬ ವೇದಾಂಗ ತಿಳಿಸುತ್ತೆ. 2 ಶಿಕ್ಷಾ. ಈ ಶಿಕ್ಷಾ ಎಂಬತಕ್ಕಂಥ ವೇದಾಂಗ ಉಚ್ಚಾರಣೆ, ಪದಗಳನ್ನು ಹೇಗೆ ಉಚ್ಚರಿಸಬೇಕು ಎಂದು ವಿವರಣೆಯನ್ನ ನೀಡುತ್ತದೆ. 3 ವ್ಯಾಕರಣ, ಗ್ರಾಮರ್, ಸಂಸ್ಕೃತ ವ್ಯಾಕರಣ ಬೆಳವಣಿಗೆಯನ್ನು ಕುರಿತು ಇದು ತಿಳಿಸುತ್ತೆ. 4 ನಿರುಕ್ತ. ನಿರುಕ್ತ ಇದು ಭಾಷಾಶಾಸ್ತ್ರದ ಬೆಳವಣಿಗೆಯ ಮಾಹಿತಿಯನ್ನು ನಮಗೆ ನೀಡುತ್ತದೆ. 5 ಛಂದಸ್ಸು. ಆ ಛಂದಸ್ಸಿನ ಪ್ರಾಕಾರಗಳು, ಛಂದಸ್ಸಿನ ಕ್ರಮಗಳು ಮುಂತಾದವುಗಳ ಕುರಿತ ಮಾಹಿತಿಯನ್ನು ನೀಡುತ್ತದೆ. 6 ಜ್ಯೋತಿಷ್ಯ. ಜ್ಯೋತಿಷ್ಯ ಶಾಸ್ತ್ರದ ಬೆಳವಣಿಗೆಯ ಕುರಿತು ಮಾಹಿತಿ ನೀಡುತ್ತದೆ. ಹೀಗೆ 6 ವೇದಾಂಗಗಳು ಆರ್ಯರ ಇತಿಹಾಸದ ರಚನೆಗೆ ನಮಗೆ ಮಾಹಿತಿಯನ್ನು ನೀಡುತ್ತವೆ. ಇನ್ನು 4 ಪುರಾಣಗಳು. ಒಟ್ಟು 18 ಪುರಾಣಗಳು ರಚಿತವಾಗಿವೆ. ವೇದಗಳ ಕಾಲದಲ್ಲಿ ಒಟ್ಟು 18
ಪುರಾಣಗಳನ್ನ ರಚಿಸಲಾಗಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂಥವುಗಳು ಅಂತಂದರೆ ವಾಯು ಪುರಾಣ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣ, ಭಾಗವತ ಪುರಾಣ ಮುಂತಾದವುಗಳು ಪ್ರಮುಖವಾಗಿವೆ. ಒಟ್ಟು 18 ಕೃತಿಗಳ ರಚನೆ ಆಗ್ತದೆ. ಅವುಗಳಲ್ಲಿ ಪ್ರಮುಖವಾದಂಥವುಗಳು ಅಂತಂದರೆ ವಾಯು ಪುರಾಣ, ಮತ್ಸ್ಯ ಪುರಾಣ, ವಿಷ್ಣು ಪುರಾಣ, ಭಾಗವತ ಪುರಾಣ ಮುಂತಾದಂತಹ 18 ಪುರಾಣಗಳನ್ನ ರಚಿಸಲಾಗಿದೆ. ಈ ಪುರಾಣಗಳು ಸಹ ವೇದಗಳ ಕಾಲದ ನಾಗರಿಕತೆಯನ್ನು ತಿಳಿಯಲು ನಮಗೆ ಮಾಹಿತಿಯನ್ನು ನೀಡುತ್ತವೆ. ಇನ್ನು 5ನೇದಾಗಿ ಬ್ರಾಹ್ಮಣಗಳು. ಬ್ರಾಹ್ಮಣಗಳು ಅಂದ್ರೆ ವೇದಗಳ ಮೇಲೆ ಬರೆಯಲ್ಪಟ್ಟಂತ ಪ್ರಬಂಧಗಳು. ವೇದಗಳ ಮೇಲೆ ಬರೆಯಲ್ಪಟ್ಟ ಪ್ರಬಂಧಗಳನ್ನೇ ಬ್ರಾಹ್ಮಣಕಗಳೆಂದು ಕರೆಯಲಾಗಿದೆ. ಇವುಗಳಲ್ಲಿ ಅತ್ಯಂತ ಪ್ರಮುಖವಾದಂಥವುಗಳು ಅಂತ ಹೇಳಿದ್ರೆ ಗೋಪಥ ಬ್ರಾಹ್ಮಣ, ಜೈಮಿನಿ ಬ್ರಾಹ್ಮಣ, ಶತಪಥ ಬ್ರಾಹ್ಮಣ ಮುಂತಾದವು. ಗೋಪಥ, ಜೈಮಿನಿ, ಶತಪಥ ಮುಂತಾದಂತಹ ಬ್ರಾಹ್ಮಣಗಳು ರಚಿತವಾಗಿವೆ. ಇವು ಸಹ ನಮಗೆ ವೈದಿಕ ಸಂಸ್ಕೃತಿಯನ್ನು ತಿಳಿಯಲು ಬಹುಮುಖ್ಯ ಆಧಾರಗಳಾಗಿವೆ. ಇನ್ನು ಅರಣ್ಯಗಳು. ಅರಣ್ಯಗಳಲ್ಲಿದ್ದಂತಹ ಋಷಿ ಮುನಿಗಳು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮದ ಕುರಿತಾಗಿ ರಚಿಸಿದಂಥ ಗ್ರಂಥಗಳನ್ನೇ ಅರಣ್ಯಕಗಳೆಂದು ಕರೆಯಲಾಗುತ್ತದೆ. ಅರಣ್ಯಗಳಲ್ಲಿದ್ದಂಥ ಋಷಿ ಮುನಿಗಳು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮದ ಕುರಿತಾಗಿ ರಚಿಸಿದಂಥ ಗ್ರಂಥಗಳನ್ನೇ ಅರಣ್ಯಕಗಳೆಂದು ಕರೆಯಲಾಗಿದೆ. ಇವುಗಳಲ್ಲಿ ಪ್ರಮುಖವಾದಂಥವುಗಳು ಅಂತ ಹೇಳಿದರೆ ಕೌಶೀತಕ ಅರಣ್ಯಕ, ತೈತ್ತರೇಯ ಅರಣ್ಯಕ, ಐತ್ತರೇಯ ಅರಣ್ಯಕ ಪ್ರಮುಖವಾದಂತಹ ಕೃತಿಗಳು. ಕೌಶೀತಕ, ಐತ್ತರೇಯ, ತೈತ್ತರೇಯ ಇನ್ನು ಮುಂತಾದಂತಹ ಅರಣ್ಯಕಗಳು ರಚನೆಯಾಗಿವೆ. ಇನ್ನು ಉಪನಿಷತ್ತುಗಳು 7ನೇದಾಗಿ. ಉಪನಿಷತ್ತುಗಳು ಗುರುವಿನ ಬಳಿ ಕುಳಿತು ಕೇಳಿ ಅಥವಾ ಆಲಿಸಿ ಬರೆದಂತಹ ಗ್ರಂಥಗಳನ್ನೇ ಉಪನಿಷತ್ತುಗಳು ಅಂತೇಳಿ ಕರೆಯಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಉಪನಿಷತ್ತುಗಳು ರಚಿತವಾಗಿವೆ. ಆದರೆ ಅದರಲ್ಲಿ ಕೆಲವು ಮಾತ್ರ ಲಭ್ಯವಾಗಿವೆ. ಈ ಉಪನಿಷತ್ತುಗಳನ್ನ ವೈದಿಕರು ವಿಶ್ವದ ತತ್ವಜ್ಞಾನ ರಾಶಿಗೆ ಕೊಟ್ಟಂತಹ ಕೊಡುಗೆಗಳು ಅಂತೇಳಿ ಕರೆಯಲಾಗುತ್ತದೆ. ವಿಶ್ವದ ತತ್ವಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಭಾರತೀಯ ಉಪನಿಷತ್ತುಗಳನ್ನು ತಿಳಿದುಕೊಳ್ಳಬೇಕು. ಹಾಗಾದರೆ ಭಾರತದ ಉಪನಿಷತ್ತುಗಳನ್ನ ವಿಶ್ವದ ತತ್ವಜ್ಞಾನ ರಾಶಿಯ ಕಣ್ಣುಗಳು ಅಂತೇಳಿ ಕರೆಯಲಾಗುತ್ತದೆ. ಅಂತಹ ಶ್ರೇಷ್ಠವಾದಂತಹ ಕೃತಿಗಳು ಉಪನಿಷತ್ತುಗಳು. ಅಂತಹ ಉಪನಿಷತ್ತುಗಳನ್ನ ವೈದಿಕರು ರಚನೆಯನ್ನ ಮಾಡಿದ್ದಾರೆ. ಇವು ಮುಕ್ತಿ, ಕರ್ಮ, ಮಾಯೆ ಹಾಗೂ ತಾತ್ವಿಕ ಚಿಂತನೆಗಳನ್ನ ಒಳಗೊಂಡಿವೆ. ಇವುಗಳಲ್ಲಿ ಪ್ರಮುಖವಾದಂಥವು ಅಂದರೆ ಈಶೋಪನಿಷತ್, ಕೇಶೋಪನಿಷತ್, ಮಂಡೂಕೋಪನಿಷತ್, ಛಂದೋದ್ಯೋಪನಿಷತ್ ಮುಂತಾದವುಗಳು ಪ್ರಮುಖವಾದಂಥ ಉಪನಿಷತ್ತುಗಳಾಗಿವೆ. ಇನ್ನು 8ನೇದಾಗಿ ಧರ್ಮಶಾಸ್ತ್ರಗಳು ಅಥವಾ ಸ್ಮೃತಿಗಳು. ಧರ್ಮಶಾಸ್ತ್ರಗಳು ಅಥವಾ ಸ್ಮೃತಿಗಳು. ಈ ಧರ್ಮಶಾಸ್ತ್ರ ಕೃತಿಗಳನ್ನ ಭಾರತೀಯ ನ್ಯಾಯಶಾಸ್ತ್ರದ
ಅಡಿಗಲ್ಲುಗಳು ಅಂತ ಕರೀತಾರೆ. ಭಾರತೀಯ ನ್ಯಾಯಶಾಸ್ತ್ರದ ಅಡಿಗಲ್ಲುಗಳು. ಭಾರತದ ನ್ಯಾಯ ವ್ಯವಸ್ಥೆ ಬೆಳೆದು ಬರಲಿಕ್ಕೆ ಈ ಕೃತಿಗಳೇ ಕಾರಣವಾಗಿವೆ. ಇವುಗಳಲ್ಲಿ ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ನಾರದ ಸ್ಮೃತಿ, ನಾರದ ಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ, ನಾರದ ಸ್ಮೃತಿ ಮತ್ತು ಯಜ್ಞವಲ್ಕ್ಯ ಸ್ಮೃತಿಗಳು ಪ್ರಮುಖವಾಗಿವೆ. ಇನ್ನು ಮಹಾಕಾವ್ಯಗಳು 9. ನಿಮಗೆಲ್ಲ ಗೊತ್ತಿದೆ ಭಾರತೀಯ ಮಹಾಕಾವ್ಯಗಳು ಯಾವ್ಯಾವ ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತವನ್ನ ಭಾರತದ ಮಹಾಕಾವ್ಯಗಳು ಎಂದು ನಾವು ಕರೀತೇವೆ. ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿಯವರು. ಹಾಗೆಯೇ ರಾಮಾಯಣದ ಕರ್ತೃ ವ್ಯಾಸ ಮಹರ್ಷಿಗಳು. ಹೀಗೆ ವಾಲ್ಮೀಕಿ ಬರೆದಂತಹ ರಾಮಾಯಣ, ವ್ಯಾಸರು ಬರೆದಂತಹ ಮಹಾಭಾರತಗಳು ಭಾರತದ ಮಹಾಕಾವ್ಯಗಳೆಂದು ಕರೆಯಲ್ಪಟ್ಟಿವೆ. ಈ ಕಾವ್ಯಗಳು ಸಹ ವೈದಿಕ ಸಂಸ್ಕೃತಿಯ ಇತಿಹಾಸದ ಅಧ್ಯಯನಕ್ಕೆ ನಮಗೆ ಅಮೂಲ್ಯವಾದಂತಹ ಮಾಹಿತಿಗಳನ್ನು ಒದಗಿಸುತ್ತವೆ. ಇನ್ನು 10ನೇದಾಗಿ ಷಡ್ದರ್ಶನಗಳು. ಷಡ್ದರ್ಶನಗಳು ಕಪಿಲ ಮಹರ್ಷಿ ಬರೆದಂತಹ ಸಾಂಖ್ಯ, ಪತಂಜಲಿ ಮಹರ್ಷಿ ಬರೆದಂತಹ ಯೋಗ, ಗೌತಮಿ ಮಹರ್ಷಿ ಬರೆದಂತಹ ನ್ಯಾಯ, ಕನದ ಮಹರ್ಷಿ ಬರೆದಂತಹ ವೈಶೇಷಿಕ, ಜೈಮಿನಿ ಮಹರ್ಷಿ ಬರೆದಂತಹ ಪೂರ್ವ ಮೀಮಾಂಸ, ಬಾದರಾಯಣ ಬರೆದಂತಹ ಉತ್ತರ ಮೀಮಾಂಸ ಕೃತಿಗಳೆಂದರೆ ಇವುಗಳಲ್ಲಿ ಷಡ್ದರ್ಶನಗಳೆಂದು ಕರೆಯಲಾಗಿದೆ. ಇವುಗಳಂದರೆ ಇನ್ನೂ ಅನೇಕ ಕೃತಿಗಳು ವೇದಗಳ ಕಾಲದಲ್ಲಿ ರಚನೆಯಾಗ್ತವೆ. ಈ ಎಲ್ಲ ಸಾಹಿತ್ಯ ಅಂತಂದ್ರೆ ಅದು ವೈದಿಕ ಸಂಸ್ಕೃತಿಯನ್ನ ತಿಳಿಯಲು, ವೈದಿಕ ಸಂಸ್ಕೃತಿಯನ್ನ ಅಧ್ಯಯನವನ್ನು ಮಾಡಲು ನಮಗೆ ಅಮೂಲಾಗ್ರವಾದಂತಹ ಮಾಹಿತಿಗಳನ್ನು ನಾವು ಒದಗಿಸುತ್ತವೆ. ಈ ವೇದಗಳ ಏನಿದೆ ಆ ವೈದಿಕ ಸಂಸ್ಕೃತಿಯನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಈ ಎಲ್ಲ ಗ್ರಂಥಗಳ ನಮಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕಣಜಗಳಾಗಿವೆ. ಇದನ್ನು ನಿಮಗೆ 5 ಅಂಕಕ್ಕೆ ಪ್ರಶ್ನೆಯನ್ನ ಕೇಳಬಹುದು. ವೈದಿಕ ಸಾಹಿತ್ಯವನ್ನು ಕುರಿತು ಬರೆಯಿರಿ ಅಂತೇಳಿ, ಅಥವಾ ನಿಮಗೆ 1-2 ಅಂಕದ ಪ್ರಶ್ನೆಗಳನ್ನ ಇದರ ಮೇಲೆ ಕೇಳಬಹುದು. ಹಾಗಾಗಿ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದರಲ್ಲೂ ಪ್ರಮುಖವಾಗಿ ಮೊದಲ ವೇದ ಯಾವುದು? ಮೊದಲ ವೇದ ಯಾವುದು ಅಂದರೆ ಋಗ್ವೇದವೇ ಮೊದಲ ವೇದ. ವೇದಗಳನ್ನು ಹೆಸರಿಸಿ. ಹಾಗೆ ನೀವು 4 ವೇದಗಳನ್ನು ಬರೀಬೇಕಾಗುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಹೀಗೆ ಈ ಸಾಹಿತ್ಯ ಕೃತಿಗಳೇ ನಮಗೆ ಪ್ರಮುಖವಾದಂಥ ಆಧಾರಗಳಾಗಿವೆ. ವೈದಿಕ ಸಂಸ್ಕೃತಿಯನ್ನು ತಿಳಿಯಲು ಪ್ರಮುಖ ಆಧಾರಗಳು ಅಂದರೆ ಈ ವೈದಿಕ ಸಾಹಿತ್ಯ. ಇನ್ನು ಆರ್ಯರ ಮೂಲ. ಆರ್ಯರ ಮೂಲ. ಆರ್ಯರು ಯಾರು? ಅವರು ಎಲ್ಲಿಂದ ಬಂದರು? ಅವರು ಭಾರತೀಯರೇ ಅಥವಾ ಹೊರಗಿನಿಂದ ಬಂದವರೇ ಎಂಬ ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ವಿದ್ವಾಂಸರಲ್ಲಿ ಒಮ್ಮತವಾದಂತಹ ಅಭಿಪ್ರಾಯ ಅನ್ನೋದು ಇಲ್ಲ. ಹಾಗಾಗಿನೇ ಆರ್ಯದ ಮೂಲದ ಕುರಿತು 2 ವಾದಗಳು ಹುಟ್ಟುಕೊಂಡಿವೆ. ಒಂದು ವಿದೇಶೀಯ ವಾದ, 2 ದೇಶೀಯ ವಾದ. ಈಗ ಆರ್ಯರ ಮೂಲದ ಕುರಿತಾಗಿ ವಿದ್ವಾಂಸರಲ್ಲಿ ಒಮ್ಮತ ಅಭಿಪ್ರಾಯ ಇಲ್ಲ. ಕೆಲವು ವಿದ್ವಾಂಸರು ವಿದೇಶಿಯರನ್ನು ತಿಳಿಸಿದರೆ, ಕೆಲವು ವಿದ್ವಾಂಸರು ಇಲ್ಲ ಇವರು ಭಾರತೀಯರು ಅಂತಲೇ ತಿಳಿಸ್ತಾರೆ. ಬೇರೆ ವಿದ್ವಾಂಸರು ಬೇರೆ ಬೇರೆ ಪ್ರದೇಶಗಳಿಂದ ಇವರು ವಲಸೆ ಬಂದವರು ಅಂತೇಳಿ ತಿಳಿಸಿದ್ದಾರೆ. ಅಂತವರಲ್ಲಿ ಪ್ರಮುಖರು ಅಂತಂದ್ರೆ ವಿಲಿಯಂ ಜೋನ್ಸ್ ಅವರು. ವಿಲಿಯಂ ಜೋನ್ಸ್ ಅವರು ಇವರು ಯುರೋಪಿನಿಂದ ವಲಸೆ ಬಂದವರು ಅಂತೇಳಿ ತಿಳಿಸ್ತಾರೆ.
ಆದರೆ ಇವರ ವಾದವನ್ನ ಅಲ್ಲಗಳೆಯಲಾಗಿದೆ. ಹಾಗೆಯೇ ಡಾಕ್ಟರ್ ಪಿ ಗೈಲ್ಸ್ ಎಂತಕ್ಕಂಥವರು, ಡಾಕ್ಟರ್ ಪಿ ಗೈಲ್ಸ್ ಎಂತಕ್ಕಂಥವರು ಇವರು ಆಸ್ಟ್ರಿಯಾ ಮತ್ತು ಹಂಗೇರಿ ಪ್ರದೇಶದಿಂದ ವಲಸೆ ಬಂದವರೆಂದು ತಿಳಿಸಿದ್ದಾರೆ. ಆದರೆ ಇವರ ವಾದವನ್ನು ತಳ್ಳಿ ಹಾಕಲಾಗಿದೆ. ಬಾಲಗಂಗಾಧರನಾಥ ತಿಲಕ್ರವರು ಆರ್ಕೆಟಿಕ್ ಅಥವಾ ಉತ್ತರ ಧ್ರುವ ಪ್ರದೇಶದಿಂದ ಬಂದವರೆಂದು ತಿಳಿಸ್ತಾರೆ. ಏಕೆಂದರೆ ಆರ್ಯ ನಾಗರಿಕತೆಯಲ್ಲಿ ಅವರ ಸಾಹಿತ್ಯದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಕೆಲವು ಅಂಶಗಳು ಮತ್ತು ಆರ್ಕೆಟಿಕ್ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ವಾತಾವರಣ, ಅಲ್ಲಿನ ಅಂಶಗಳು ಹೋಲಿಕೆ ಆಗ್ತವೆ. ಹಾಗಾಗಿ ಆರ್ಕೆಟಿಕ್ ಪ್ರದೇಶ ಅಂತ ಕರೆದು ಅವರ ವಿದ್ವಾಂಸರು ಈ ವಾದವನ್ನು ತಳ್ಳಿ ಹಾಕಿದ್ದಾರೆ. ಹಾಗೆಯೇ ದಯಾನಂದ ಸರಸ್ವತಿಯವರು ಟಿಬೆಟ್ ಆರ್ಯರ ಮೂಲ ಸ್ಥಾನ ಅಂತೇಳಿ ತಿಳಿಸ್ತಾರೆ. ಟಿಬೆಟಿಯನ್ನರ ಧಾರ್ಮಿಕ ಆಚರಣೆಗಳಿಗೂ ಮತ್ತು ವೈದಿಕರ ಆಚರಣೆಗಳಿಗೂ ಹೋಲಿಕೆ, ಸಾಮ್ಯತೆ ಎಂತಕ್ಕಂಥದ್ದು ಕಂಡುಬರುತ್ತೆ. ಹಾಗಾಗಿ ಇವರು ಮೊದಲು ಟಿಬೆಟ್ನಲ್ಲಿದ್ದು ಆನಂತರ ಅವರು ಸಪ್ತ ಸಿಂಧು ವಲಯಕ್ಕೆ ವಲಸೆಯನ್ನು ಬಂದರು ಅಂತೇಳಿ ದಯಾನಂದ ಸರಸ್ವತಿಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇವರ ವಾದವನ್ನು ತಳ್ಳಿ ಹಾಕಲಾಗಿದೆ. ಬಿ ಕೆ ಘೋಷ್ ಎಂತಕ್ಕಂಥ ವಿದ್ವಾಂಸರು ಸ್ಟೆಫಿಸ್ ಹುಲ್ಲುಗಾವಲು ಅಂದ್ರೆ ರಷ್ಯಾ ಇವರ ಮೂಲ ಪ್ರದೇಶ, ಅಲ್ಲಿಂದ ವಲಸೆ ಬಂದವರು ಅಂತೇಳಿ ತಿಳಿಸಿದರು. ಇವರ ವಾದವನ್ನು ತಳ್ಳಿ ಹಾಕಲಾಗಿದೆ. ನೆಹರಿನ್ ಎಂತಕ್ಕಂಥ ವಿದ್ವಾಂಸ ದಕ್ಷಿಣ ರಷ್ಯಾದಿಂದ ವಲಸೆ ಬಂದವರು ಅಂತ ತಿಳಿಸ್ತಾರೆ. ಇವರ ವಾದವನ್ನು ಅಲ್ಲಗಳೆಯಲಾಗಿದೆ. ನಂತರ ಮ್ಯಾಕ್ಸ್ ಮುಲ್ಲರ್ ಜರ್ಮನ್ ದೇಶದ ಭಾಷಾ ತಜ್ಞ ಮ್ಯಾಕ್ಸ್ ಮುಲ್ಲರ್ ಇವರು ಅನೇಕ ಭಾಷೆಗಳನ್ನ ಅಧ್ಯಯನವನ್ನು ಮಾಡ್ತಾರೆ. ಆ ಭಾಷೆಗಳ ನಡುವೆ ಇರತಕ್ಕಂಥ ಹೋಲಿಕೆಗಳನ್ನ, ಸಾಮ್ಯತೆಯನ್ನ ಅವರು ಅಧ್ಯಯನವನ್ನು ನಡೆಸಿ ಆರ್ಯರು ಮಧ್ಯ ಏಷ್ಯಾದಿಂದ ವಲಸೆ ಬಂದವರೆಂದು ತಿಳಿಸಿದ್ದಾರೆ. ಆದರೆ ಆರ್ಯರ ಮೂಲ ನೆಲೆ ಯಾವುದು ಅಂತಂದ್ರೆ ಮಧ್ಯ ಏಷ್ಯಾ ಎಂಬ ವಾದವನ್ನ ಮ್ಯಾಕ್ಸ್ ಮುಲ್ಲರ್ ಅವರು ಮಂಡಿಸ್ತಾರೆ. ಅದಕ್ಕೆ ಅನೇಕ ಸಾಕ್ಷ್ಯಗಳನ್ನು ಒದಗಿಸ್ತಾರೆ. ಭಾಷಾ ಸಾಮ್ಯತೆ, ಉಚ್ಚಾರಣೆಯಲ್ಲಿ ಕಂಡುಬರತಕ್ಕಂಥ ಸಾಮ್ಯತೆ, ಹಾಗೆಯೇ ಝಂದ್ ಅವೆಸ್ತಾ ಎಂಬ ಕೃತಿ, ಇನ್ನು ಮುಂತಾದಂತಹ ಅನೇಕ ಆಕರಗಳನ್ನು ಬಳಸಿ ಮಧ್ಯ ಏಷ್ಯಾವೇ ಆರ್ಯರ ಮೂಲ ಸ್ಥಾನ ಎಂಬುದನ್ನು ಅವರು ಖಚಿತಪಡಿಸಿದರೆ. ಈಗ ಎಲ್ಲರೂ ಒಪ್ಪಿರುವಂತೆ ಆರ್ಯರ ಮೂಲ ಸ್ಥಾನ ಯಾವುದಂದರೆ ಮಧ್ಯ ಏಷ್ಯಾ ಎಂದು ಗುರುತಿಸಲಾಗಿದೆ. ಇನ್ನು ದೇಶೀಯವಾದ ಅನೇಕ ವಿದ್ವಾಂಸರುಗಳು, ಅದರಲ್ಲೂ ಭಾರತೀಯ ವಿದ್ವಾಂಸರುಗಳು ಭಾರತವೇ ಆರ್ಯರ ಮೂಲ ಸ್ಥಾನ ಎಂಬ ವಾದವನ್ನ ಮಂಡಿಸ್ತಾರೆ. ಅವರಲ್ಲಿ ಪ್ರಮುಖರಾದಂತಹ ಹೇಳಿದ್ರೆ ಎ.ಸಿ. ದಾಸ್, ತ್ರಿಪಾಠಿ, ಎ.ಸಿ. ದಾಸ್, ತ್ರಿಪಾಠಿ ಮತ್ತು ಗೋಪಿನಾಥ ಝಾ ಇವರು ಆರ್ಯರು ಭಾರತೀಯರು, ಅವರು ಸಪ್ತ ಸಿಂಧೂ ವಲಯದವರೆಂದು ತಿಳಿಸ್ತಾರೆ. ಆರ್ಯರು ಹೊರಗಿನಿಂದ ಬಂದಂತ ನೋಡಲ್ಲ, ಅವರು ಎಲ್ಲಿಯವರು ಅಂತಂದ್ರೆ ಸಪ್ತ ಸಿಂಧೂ ವಲಯದವರು, ಅಂದ್ರೆ ಈಗಿನ ಪಂಜಾಬ್ ಏನಿದೆ ಅದೇ ಆರ್ಯರ ಮೂಲ ಸ್ಥಾನವಾಗಿತ್ತು ಅಂತೇಳಿ ತಿಳಿಸಿದರು. ಸಪ್ತ ಸಿಂಧೂ ವಲಯ ಅಂತ ಹೇಳಿದ್ರೆ ಸಿಂಧೂ ಮತ್ತು ಅದರ ಉಪನದಿಗಳು ಹರಿಯುವ ಪ್ರದೇಶ ಅಂತ ಹೇಳಿ. ಪಂಜಾಬ್ನಲ್ಲಿ 5 ನದಿಗಳು ಹರಿತವೆ: ರಾವಿ, ಬಿಯಾಸ್, ಸಟ್ಲೇಜ್, ಹಾಗೆಯೇ ಚೀನಾ ಮತ್ತು ಜೀಲಂ. ಈ 5 ನದಿಗಳು ಹರಿಯೋದ್ರಿಂದಾಗಿ ಪಂಚ ನದಿಗಳ ನಾಡು, ಹಾಗಾಗಿ ಅದನ್ನು ಪಂಜಾಬ್ ಅಂತ ಕರೆದರು. ಹಾಗೆಯೇ ಸಿಂಧು ನದಿಗೆ 2 ಉಪನದಿಗಳಿವೆ: ಸರಸ್ವತಿ ಮತ್ತು ದೃಷದ್ವತಿ ಅಂತಕ್ಕಂಥ ನದಿಗಳು.
ಈ 7 ನದಿಗಳ ಬಯಲಿನಲ್ಲಿ ವಾಸಿಸ್ತಾ ಇದ್ದಂಥವ್ರು ಯಾರು ಅಂತಂದ್ರೆ ಆರ್ಯರು. ಹಾಗಾಗಿ ಇವರು ಹೊರಗಿನಿಂದ ಬಂದವರನ್ನ ಭಾರತೀಯರೇ ಎಂಬ ವಾದವನ್ನು ಇವರು ಮಂಡಿಸ್ತಾರೆ. ಆದರೆ ವಿದೇಶಿ ವಾದದ ವಿದ್ವಾಂಸರು ಇದನ್ನ ಅಲ್ಲಗಳೆಯುತ್ತಾರೆ. ಒಂದು ಶ್ರೇಷ್ಠ ನಾಗರಿಕತೆಯಾಗಿದ್ದಂಥ ಇವರು ಭಾರತೀಯರೇ ಆಗಿದ್ರೆ ಸಿಂಧೂ ನಾಗರಿಕತೆಯನ್ನ ಇವರು ನಾಶ ಮಾಡ್ತಾ ಇರಲಿಲ್ಲ. ಒಂದು ಭವ್ಯವಾದಂತಹ ನಾಗರಿಕತೆ ಯಾವುದು ಅಂತಂದ್ರೆ ಸಿಂಧೂ ನಾಗರಿಕತೆ. ಅಂತಹ ಭವ್ಯ ನಾಗರಿಕತೆಯನ್ನು ನಾಶ ಮಾಡಿ ಇವರು ನಗರ ನಾಗರಿಕತೆಯನ್ನು ವಿನಾಶ ಮಾಡಿ ಹಳ್ಳಿ ಸಂಸ್ಕೃತಿ ಅಂತ ಬೆಳೆಸ್ತಾ ಇರಲಿಲ್ಲ ಎಂಬ ವಾದವನ್ನ ಮಂಡಿಸ್ತಾರೆ. ಹಾಗಾಗಿನೇ ಸಪ್ತ ಸಿಂಧು ವಲಯ ಅಂತೇಳಿ ಏನು ಪ್ರತಿಪಾದನೆಯನ್ನು ಮಾಡುವುದನ್ನು ತಿರಸ್ಕರಿಸಿದರೆ ಈಗ ಆರ್ಯರ ಮೂಲ ಸ್ಥಾನ ಯಾವುದು ಅಂದರೆ ಮಧ್ಯ ಏಷ್ಯಾವೇ ಆರ್ಯರ ಮೂಲ ಸ್ಥಾನ ಅಂತೇಳಿ ನಂಬಲಾಗಿದೆ. ಮಧ್ಯ ಏಷ್ಯಾ ಎಲ್ಲಿ ಬರುತ್ತೆ ಅಂತಂದ್ರೆ ಕ್ಯಾಸ್ಪಿಯನ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದಿಂದ ವಲಸೆ ಬಂದಂತಹ ದನಗಾಹಿಗಳು ಯಾರ್ಯಾರು ಅಂತಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಪ್ರದೇಶದಿಂದ ವಲಸೆ ಬಂದಂತಹ ದನಗಾಹಿ ಬುಡಕಟ್ಟಿನವರು. ಅವರೇ ಮುಂದೆ ಭಾರತಕ್ಕೆ ಸಾಶಾಪೂರ್ವ 2000 ಸುಮಾರು ಭಾರತಕ್ಕೆ ಬರ್ತಾರೆ ಮತ್ತು ಸಪ್ತ ಸಿಂಧು ವಲಯದಲ್ಲಿ ನೆಲೆಸಿ ಇಲ್ಲಿ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ವೈದಿಕ ಸಂಸ್ಕೃತಿಯನ್ನ ಕಟ್ಟಿದರು ಅಂತೇಳಿ ವಿದ್ವಾಂಸರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಮಧ್ಯ ಏಷ್ಯಾವೇ ಆರ್ಯರ ಮೂಲ ಸ್ಥಾನವಾಗಿದೆ. ಆರ್ಯರ ಮೂಲದ ಕುರಿತು 2 ವಾದಗಳಿವೆ. ಒಂದು ದೇಶೀಯವಾದ, ಮತ್ತೊಂದು ವಿದೇಶೀಯವಾದ. ಆ ವಿದ್ವಾಂಸರು ಈಗ ಎಲ್ಲರೂ ಒಪ್ಪಿರುವಂತೆ ಮಧ್ಯ ಏಷ್ಯಾ ಎಂಬುದು ಕ್ಯಾಸ್ಪಿಯನ್ ಸಮುದ್ರದ ಪ್ರದೇಶದಿಂದಲೇ ಇವರು ವಲಸೆ ಬಂದರು ಅಂತೇಳಿ ವಿದ್ವಾಂಸರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವೈದಿಕ ನಾಗರಿಕತೆಯ ಲಕ್ಷಣಗಳು, ವೈದಿಕ ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ರಾಜಕೀಯ ಜೀವನ. ರಾಜಕೀಯ ಜೀವನ ವೈದಿಕರನ್ನ ಆರ್ಯರು ಅಂತ ಕರೀತಾರೆ. ಆರ್ಯ, ಆರ್ಯ ಎಂದರೆ ಶ್ರೇಷ್ಠ, ಒಡೆಯ ಮತ್ತು ಕೃಷಿಕ ಎಂದರ್ಥ. ಆರ್ಯ ಎಂದರೆ ಶ್ರೇಷ್ಠ, ಒಡೆಯ ಮತ್ತು ಕೃಷಿಕ ಎಂದರ್ಥ. ಕೃಷಿಯೇ ಇವರ ಪ್ರಧಾನವಾದಂತಹ ಕಸುಬಾಗಿತ್ತು. ಹಾಗಾಗಿನೇ ಹಳ್ಳಿಗಳ ನಾಗರಿಕತೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಕಂಡುಬರುತ್ತೆ. ಆ ಆರ್ಯರು ಹುಟ್ಟಿದಂತಹ ನಾಗರಿಕತೆ ಯಾವುದಂದರೆ ಆರ್ಯ ನಾಗರಿಕತೆ ಅಥವಾ ವೈದಿಕ ಸಂಸ್ಕೃತಿ ಅಂತ. ಆ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣಗಳನ್ನು ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ರಾಜಕೀಯ ಜೀವನ. ಇವರ ರಾಜಕೀಯ ಜೀವನವನ್ನು ನಾವು ತಿಳ್ಕೊಳ್ಳೋದಾದ್ರೆ ಇವರು ಮೊದಲು ಹಳ್ಳಿಗಳಲ್ಲಿ ವಾಸಿಸ್ತಾರೆ. ಸಣ್ಣ ಸಣ್ಣ ಬುಡಕಟ್ಟುಗಳು, ವಲಸೆ ಬಂದಂತಹ ದನಗಾಹಿ ಬುಡಕಟ್ಟುಗಳನ್ನೆಲ್ಲ ಸಪ್ತ ಸಿಂಧು ವಲಯದಲ್ಲಿ ಅವರು ನೆಲೆಸಲಿಕ್ಕೆ ಆರಂಭಿಸ್ತಾರೆ. ಆಗಿನ ಹಳ್ಳಿಗಳು ಅಂತ ಆರಂಭ ಆಗ್ತವೆ. ಹಳ್ಳಿಗಳಿಂದ ಅನೇಕ ನಗರಗಳಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಆ ಬುಡಕಟ್ಟು ರಾಜ್ಯಗಳ ಏಳಿಗೆ ಅನ್ನುವುದು ಆಗುತ್ತೆ. ಹಾಗಾಗಿನೇ ಇವರ ರಾಜಕೀಯ ಜೀವನದಲ್ಲಿ ನಮಗೆ ಮೊದಲಿಗೆ ಇಂಥ ರಾಜ್ಯಗಳು ಕಂಡುಬರ್ತವೆ. ಬುಡಕಟ್ಟು ರಾಜ್ಯಗಳು ಅಂತಕ್ಕಂಥವು ಕಂಡುಬರ್ತವೆ. ಆ ಬುಡಕಟ್ಟುಗಳ ನಡುವೆ ಕಲಹ, ಕಿತ್ತಾಟ ಅನ್ನೋದು ಆರಂಭ. ಬುಡಕಟ್ಟುಗಳ ನಡುವೆ ಘರ್ಷಣೆ, ಸಂಘರ್ಷ ಅನ್ನೋದು ಆರಂಭ ಆಗುತ್ತೆ. ಆಗ ಪ್ರಬಲವಾದಂತಹ ಬುಡಕಟ್ಟು ದುರ್ಬಲವಾದಂತಹ ಬುಡಕಟ್ಟುಗಳನ್ನ ಸೋಲಿಸಿ ತನ್ನಲ್ಲಿ ಅವುಗಳ ವಿಲೀನವನ್ನು ಮಾಡಿಕೊಳ್ಳುತ್ತೆ. ಹಾಗಾಗಿನೇ ಯಾವುದರ ಉದಯ ಆಗುತ್ತೆ? ರಾಜ್ಯಗಳ ಉದಯ ಅನ್ನೋದು ಆಗುತ್ತೆ. ಪ್ರಬಲವಾದಂತಹ ಬುಡಕಟ್ಟು ಅನೇಕ ಬುಡಕಟ್ಟುಗಳನ್ನು ಸೋಲಿಸಿ ತಾನು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಯಾವುದರ ಬೆಳವಣಿಗೆಗೆ ಕಾರಣವಾಯಿತಂದ್ರೆ ರಾಜ್ಯಗಳ ಬೆಳವಣಿಗೆಗೆ ಕಾರಣವಾಯಿತು.
ಪ್ರಬಲವಾದಂತಹ ರಾಜ್ಯ ಅನೇಕ ರಾಜ್ಯಗಳನ್ನು ಸೋಲಿಸಿ ಸಾಮ್ರಾಜ್ಯಗಳ ಉದಯಕ್ಕೆ ಕಾರಣ. ಹೀಗೆ ಮೊದಲಿಗೆ ವೈದಿಕ ಸಂಸ್ಕೃತಿಯಲ್ಲಿ ಬುಡಕಟ್ಟು ರಾಜ್ಯಗಳು ಮಧ್ಯ ಏಷ್ಯಾದಿಂದ ವಲಸೆ ಬಂದಂತಹ ಆರ್ಯರು ಆ ಸಪ್ತ ಸಿಂಧು ವಲಯದಲ್ಲಿ ನೆಲೆಸ್ತಾರೆ. ಬುಡಕಟ್ಟು ರಾಜ್ಯಗಳು ಬೆಳವಣಿಗೆ ಕಾರಣ ಆಗ್ತಾರೆ. ಕೊನೆಗೆ ಅವರವರಲ್ಲಿ ಆ ಬುಡಕಟ್ಟುಗಳಲ್ಲಿ ಸಂಘರ್ಷ ಯುದ್ಧ ನಡೆದು ರಾಜ್ಯಗಳ ಉದಯ ಅಂತ ಕರೆದಾಗುತ್ತೆ. ಮುಂದೆ ರಾಜ್ಯಗಳೇ ಏನಾಗ್ತವೆ ಅಂತಂದ್ರೆ ಸಾಮ್ರಾಜ್ಯಗಳಾಗಿ ಏಳಿಗೆ ಅಂತಕ್ಕಂಥದ್ದನ್ನ ಹೊಂದುತ್ತವೆ. ಈಗ ಬುಡಕಟ್ಟಿನ ಆಡಳಿತ ಹೇಗಿತ್ತು, ಅದರ ಮುಖ್ಯಸ್ಥರನ್ನ ಏನಂತ ಕರೀತಾ ಇದ್ರು, ಹೇಗೆ ಅವರ ಆಡಳಿತವನ್ನು ನಡೆಸ್ತಾ ಇದ್ರು ಅಂತ ಹೇಳಿದ್ರೆ, ಬುಡಕಟ್ಟುಗಳ ಮುಖ್ಯಸ್ಥನನ್ನ ಅಥವಾ ಬುಡಕಟ್ಟುಗಳನ್ನ ಜನ ಅಂತ ಕರೆಯಲಾಗ್ತದೆ. ಆ ಬುಡಕಟ್ಟುಗಳ ಮುಖ್ಯಸ್ಥನನ್ನೇ ರಾಜನ್ ಅಂತ ಕರೀತಾರೆ. ಆ ಬುಡಕಟ್ಟುಗಳ ಮುಖ್ಯಸ್ಥನನ್ನ ರಾಜನ್ ಅಂತೇಳಿ ಕರೆಯಲಾಗ್ತಾ ಇತ್ತು. ರಾಜನನ್ನ ಜನರೇ ಆಯ್ಕೆ ಮಾಡ್ತಾರೆ. ಬುಡಕಟ್ಟಿನ ಮುಖ್ಯಸ್ಥ ಅಂತಕ್ಕಂಥದ್ರಿಂದ ಅವನು ಜನರಿಂದ ಆಯ್ಕೆ ಆಗ್ತಾ ಇದ್ದ. ಜನರೇ ರಾಜನನ್ನ ಆಯ್ಕೆ ಅಂತಕ್ಕಂಥದನ್ನ ಮಾಡ್ತಾ ಇದ್ರು. ಹಾಗಾಗಿ ರಾಜನ್ ಅಂತಕ್ಕಂಥವನು ವಂಶ ಪಾರಂಪರ್ಯ ಅಧಿಕಾರಿಯಾಗಿಲ್ಲ. ರಾಜನಂತೆ ರಾಜನ ನಂತರ ಅವನ ಮಗನೇ ರಾಜನಾಗ್ತಾ ಇರಲಿಲ್ಲ. ಹಾಗೆ ಜನರಿಂದ ಆಯ್ಕೆಯಾದಂತಹ ಮುಖ್ಯಸ್ಥ ರಾಜನ ಅವನು ಈ ಬುಡಕಟ್ಟು ರಾಜ್ಯಗಳ ಆಡಳಿತ ಎನ್ನುವುದನ್ನ ನೋಡ್ಕೊಂಡು ಹೋಗ್ತಾ ಇದ್ದ. ಹಾಗೆಯೇ ಅವನ ಪ್ರಮುಖ ಕರ್ತವ್ಯ ಏನಂತಂದ್ರೆ ಬುಡಕಟ್ಟಿನ ರಕ್ಷಣೆಯನ್ನ ಮಾಡುವುದು ಹಾಗೂ ಬುಡಕಟ್ಟಿನ ವಿಸ್ತರಣೆಯನ್ನ ಮಾಡುವುದು. ಬುಡಕಟ್ಟಿನ ರಕ್ಷಣೆ, ಜಾನುವಾರುಗಳನ್ನ ರಕ್ಷಣೆಯನ್ನು ಮಾಡತಕ್ಕಂಥದ್ದು ಮತ್ತು ಜಾನುವಾರುಗಳಿಗೆ ಬುಡಕಟ್ಟಿನ ವಿಸ್ತರಣೆಯನ್ನ ಮಾಡತಕ್ಕಂಥದ್ದು ಇವನ ಪ್ರಮುಖವಾದಂತಹ ಕಾರ್ಯಗಳಾಗಿತ್ತು. ಆ ಕಾರ್ಯವನ್ನು ಮಾಡಿದ್ದವನು ಜನರಿಂದ ತೆರಿಗೆಯನ್ನ ಸಂಗ್ರಹಣೆಯನ್ನ ಮಾಡ್ತಾ ಇದ್ದ. ಸೈನ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ, ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಜನರಿಂದ ಅವನು ಏನನ್ನು ಸಂಗ್ರಹಿಸಲಿಕ್ಕೆ ಆರಂಭಿಸ್ತಾರೆ, ತೆರಿಗೆಯನ್ನ ಸಂಗ್ರಹಿಸಲಿಕ್ಕೆ ಆರಂಭವನ್ನ ಮಾಡ್ತಾನೆ. ಹಾಗಾಗಿ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನು ಅವನು ರೂಪಿಸಬೇಕಾಗಿ ಬರುತ್ತೆ. ಯಾವಾಗ ಬುಡಕಟ್ಟು ರಾಜ್ಯ ದೊಡ್ಡದಾಗ್ತಾ ಹೋಗುತ್ತೋ ಆಗ ಬರುವ ಆದಾಯವೂ ಸಹ ಏನಾಯ್ತಂದ್ರೆ ಹೆಚ್ಚಾಯಿತು. ಆಗ ರಾಜನ್ ಆಡಳಿತದ ನೆರವನ್ನು ನೀಡಲಿಕ್ಕೆ ಅನೇಕ ಅಧಿಕಾರಿಗಳನ್ನು ನೇಮಕವನ್ನು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಮಂತ್ರಿ ಮಂಡಲ ಅಥವಾ ಅಧಿಕಾರಿ ವರ್ಗ ಎನ್ನುವುದು ರಚನೆ ಆಗಿದೆ. ವೇದಗಳ ಕಾಲದಲ್ಲಿದ್ದಂಥ ಪ್ರಮುಖವಾದಂಥ ಅಧಿಕಾರಿಗಳು ಯಾರ್ಯಾರು ಅಂದರೆ ಪುರೋಹಿತ, ಸೇನಾನಿ, ಭಾಗದ ಮುಂತಾದಂಥ ಅಧಿಕಾರಿ ವರ್ಗವನ್ನ ರಾಜನ ನೇಮಕವನ್ನು ಮಾಡಿಕೊಂಡು ಅವರ ಸಹಾಯದಿಂದ ಅವನು ಬುಡಕಟ್ಟಿನ ಆಡಳಿತ ಅಂತಕ್ಕಂಥದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ದ. ಹಾಗೆಯೇ ರಾಜನಿಗೆ ನೆರವನ್ನು ನೀಡಲಿಕ್ಕೆ ಸಮಿತಿಗಳಿತ್ತು, 2 ಸಭೆಗಳಿವೆ. ಅವುಗಳನ್ನ ಸಭಾ ಮತ್ತು ಸಮಿತಿ ಅಂತ ಕರೆಯಲಾಗಿದೆ. ಸಭಾ ಮತ್ತು ಸಮಿತಿ ಇವುಗಳು ರಾಜನಿಗೆ ಮಾರ್ಗದರ್ಶನ ಅಂತಕ್ಕಂಥದನ್ನ ಕೊಡ್ತಾ ಇದ್ವು ಮತ್ತು ಅವನಿಗೆ ಸಲಹೆ ಸೂಚನೆಗಳನ್ನ ನೀಡಲಾಗ್ತಾ ಇದೆ. ಈಗ ಆಡಳಿತದಲ್ಲಿ ಹೆಚ್ಚಿನ ಪ್ರಭಾವವನ್ನು ಯಾವುದು ಹೊಂದಿದ್ರೆ ಈ ಸಭಾ ಮತ್ತು ಸಮಿತಿ ಎಂಬ ಸಭೆಗಳು ಹೊಂದಿದ್ವು. ಇದನ್ನು 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ವೇದಗಳ ಕಾಲದ ಮಂಡಲಿಗಳನ್ನು ಹೆಸರಿಸಿ ಅಥವಾ ಸಭೆಗಳನ್ನು ಹೆಸರಿಸಿ. ವೇದಗಳ ಕಾಲದಲ್ಲಿ 2 ಸಭೆಗಳಿವೆ, ಒಂದು ಸಭಾ ಮತ್ತೊಂದು ಸಮಿತಿ ಅಂತಕ್ಕಂಥದ್ದು. ಇವು ಆಡಳಿತದಲ್ಲಿ ಹೆಚ್ಚಿನ ಪ್ರಭಾವ ಅಂತಕ್ಕಂಥದ್ದನ್ನ ಹೊಂದಿದ್ದು ರಾಜನಿಗೆ ಸಲಹೆ ಮಾರ್ಗದರ್ಶನ ಅಂತಕ್ಕಂಥದನ್ನ ಮಾಡ್ತಾ ಇದ್ದಾರೆ. ಹಾಗೆ ರಾಜನ್ ಅಂತಕ್ಕಂಥವನು ಬುಡಕಟ್ಟನ್ನ ಅನೇಕ ಆಡಳಿತ ಘಟಕಗಳಾಗಿ ವಿಭಜನೆ ಅಂತಕ್ಕಂಥದನ್ನ ಮಾಡ್ಕೊಳ್ತಾನೆ.
ತನ್ನ ರಾಜ್ಯ ಬುಡಕಟ್ಟು ವಿಸ್ತರಣೆ ಆಗುತ್ತೆ, ಅದನ್ನ ಅನೇಕ ಆಡಳಿತ ಘಟಕಗಳಾಗಿ ವಿಭಜನೆಯನ್ನು ಮಾಡ್ಕೊಳ್ತಾನೆ. ಅದರಲ್ಲಿ ಮೊದಲ ಘಟಕ ಅಂತಂದ್ರೆ ಜನಪದ. ಜನಪದದ ಮುಖ್ಯಸ್ಥರನ್ನ ಗೋಪ ಅಂತ ಕರೆಯಲಾಗುತ್ತೆ. ಗೋಪ ಜನಪದದ ಆಡಳಿತವನ್ನು ಯಾರು ನಡೆಸ್ತಾ ಇದ್ರು ಅವನನ್ನ ಗೋಪ ಅಂತೇಳಿ ಕರೆದರು. ಇನ್ನು ಎರಡನೇ ಆಡಳಿತ ಘಟಕ ವಿಶ್. ಇದರ ಮುಖ್ಯಸ್ಥರನ್ನ ವಿಸ್ಪತಿ ಅಥವಾ ವಿಷಯಪತಿ ಅಂತ ಕರೆಯಲಾಗಿದೆ. ವಿಸ್ಪತಿ ವಿಶ್ವರ ಮುಖ್ಯಸ್ಥನನ್ನ ವಿಸ್ಪತಿ ಅಂತೇಳಿ ಕರೆದರು. ಇನ್ನು ಆಡಳಿತದ ಮೂಲಭೂತ ಘಟಕ ಗ್ರಾಮ. ಇದರ ಮುಖ್ಯಸ್ಥನನ್ನ ಗ್ರಾಮಿಣಿ ಅಂತೇಳಿ ಕರೆಯಲಾಗ್ತಾ ಇದೆ. ಹೀಗೆ ಋಗ್ವೇದ ಕಾಲದಲ್ಲಿ ಬುಡಕಟ್ಟು ರಾಜ್ಯಗಳು ಕಂಡು ಬರ್ತವೆ. ಅದರ ಮುಖ್ಯಸ್ಥನನ್ನ ರಾಜನ್ ಅಂತೇಳಿ ಕರೆಯಲಾಗ್ತಾ ಇತ್ತು. ಆ ರಾಜನ ಅಧಿಕಾರ ಅಂತಕ್ಕಂಥ ವಂಶ ಪಾರಂಪರ್ಯವಾಗಿರಲಿಲ್ಲ. ಅವನನ್ನು ಯಾರು ಆಯ್ಕೆ ಮಾಡ್ತಾ ಇದ್ರು ಅಂತಂದ್ರೆ ಜನರೇ ಅವನ ಆಯ್ಕೆಯನ್ನು ಮಾಡ್ತಾ ಇದ್ರು. ಅವನ ಕೆಲಸಗಳೇನು ಅಂತಂದ್ರೆ ಬುಡಕಟ್ಟಿನ ರಕ್ಷಣೆಯನ್ನು ಮಾಡತಕ್ಕಂಥದ್ದು, ಬುಡಕಟ್ಟಿನ ವಿಸ್ತರಣೆಯನ್ನು ಮಾಡತಕ್ಕಂಥದ್ದು ಮತ್ತು ಜನರಿಂದ ತೆರಿಗೆಯನ್ನು ಸಂಗ್ರಹಿಸಿ ಆಡಳಿತ ನಡೆಸತಕ್ಕಂಥ ಅವನ ಕಾರ್ಯವಾಗಿತ್ತು. ಆ ಕಾರ್ಯಕ್ಕಾಗಿ ಅವನು ಮಂತ್ರಿಮಂಡಲವನ್ನು ರಚನೆಯನ್ನ ಮಾಡ್ಕೊಳ್ತಾನೆ. ಆ ಮಂತ್ರಿಮಂಡಲದಲ್ಲಿ 3 ಜನ ಪ್ರಮುಖ ಅಧಿಕಾರಿಗಳನ್ನು ಬರ್ತಾರೆ. ಮೊದಲನೆಯವನು ಪುರೋಹಿತ, ಎರಡನೆಯವನು ಸೇನಾನಿ, ಮೂರನೆಯವನು ಭಾಗದ ಅಧಿಕಾರಿ. ಹಾಗೆ ಬುಡಕಟ್ಟು ರಾಜ್ಯಗಳಲ್ಲಿ 2 ಸಭೆಗಳು ಕಂಡುಬರ್ತವೆ. ಒಂದು ಸಭಾ ಮತ್ತು ಸಮಿತಿ. ಇವುಗಳು ರಾಜನಿಗೆ ಸಲಹೆ ಮಾರ್ಗದರ್ಶನ ಅಂತ ಕೆಲವನ್ನ ಮಾಡ್ತಾ ಇದ್ರು. ಬುಡಕಟ್ಟು ರಾಜ್ಯ ವಿಸ್ತರಣೆ ಆಗುತ್ತೆ. ಆಡಳಿತದ ಅನುಕೂಲಕ್ಕಾಗಿ ಅವನು ಸಾಮ್ರಾಜ್ಯವನ್ನ ಅಥವಾ ಬುಡಕಟ್ಟು ರಾಜ್ಯವನ್ನ ಅನೇಕ ಆಡಳಿತ ಘಟಕಗಳಾಗಿ ವಿಭಜನೆಯನ್ನು ಮಾಡ್ಕೊಳ್ತಾನೆ. ಮೊದಲನೇದು ಜನಪದ, ಅದರ ಮುಖ್ಯಸ್ಥ ಗೋಪ. ಎರಡನೇದು ವಿಶ್, ಅದರ ಮುಖ್ಯಸ್ಥ ವಿಸ್ಪತಿ. ಮೂರನೇದು ಗ್ರಾಮ, ಅದರ ಮುಖ್ಯಸ್ಥ ಗ್ರಾಮಿಣಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಹೀಗೆ ಹಲವು ಆಡಳಿತ ಘಟಕಗಳನ್ನು ರಚಿಸಿಕೊಳ್ಳುವುದರ ಮೂಲಕ, ಅಧಿಕಾರಿಗಳನ್ನು ನೇಮಕವನ್ನು ಮಾಡಿಕೊಳ್ಳುವುದರ ಮೂಲಕ ಬುಡಕಟ್ಟು ರಾಜ್ಯದ ಮುಖ್ಯಸ್ಥನಾಗಿದ್ದಂತಹ ರಾಜನ್ ಋಗ್ವೇದ ಕಾಲದಲ್ಲಿ ಆಡಳಿತದ ನಿರ್ವಹಣೆ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಇನ್ನು ಉತ್ತರ ವೇದಗಳ ಕಾಲಕ್ಕೆ, ನಂತರದ ವೇದಗಳ ಕಾಲಕ್ಕೆ ಹೋದಾಗ ಅವರ ರಾಜಕೀಯ ಜೀವನದಲ್ಲಿ ಹಲವು ಮಹತ್ವದ ಬದಲಾವಣೆಗಳು ಅಂತಕ್ಕಂಥವು ಉಂಟಾಗ್ತವೆ. ಇದಿಷ್ಟು ಋಗ್ವೇದ ಕಾಲದ ರಾಜಕೀಯ ಜೀವನದ ಲಕ್ಷಣಗಳು. ಇನ್ನು ನಂತರ ವೇದಗಳ ಕಾಲದ ರಾಜಕೀಯ ಜೀವನದ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ನಂತರ ವೇದಗಳ ಕಾಲಕ್ಕೆ ಹೋದಾಗ ಬುಡಕಟ್ಟು ರಾಜ್ಯಗಳು ನಶಿಸ್ತವೆ, ರಾಜ್ಯಗಳ ಉದಯ, ರಾಜ್ಯಗಳ ಏಳಿಗೆ. ಅದರಲ್ಲಿ ಬುಡಕಟ್ಟು ರಾಜ್ಯಗಳು ನಾಶ ಆದವು ಮತ್ತು ಯಾವುದರ ಏಳಿಗೆ ಆಯಿತು ಅಂತಂದ್ರೆ ರಾಜ್ಯಗಳ ಏಳಿಗೆ ಅಂತ ಕರೆಯಲಾಗಿದೆ. ಹಲವಾರು ಬುಡಕಟ್ಟುಗಳನ್ನು ಸೋಲಿಸಿ ರಾಜ್ಯಗಳ ಸ್ಥಾಪನೆ ಅನ್ನೋದನ್ನ ಮಾಡಲಾಯಿತು. ಹಾಗೆ ರಾಜನ್ ಅಂತಕ್ಕಂಥವನು ಅಧಿಕಾರವನ್ನು ಕಳ್ಕೊಳ್ತಾನೆ. ಈಗ ರಾಜ್ಯಗಳ ಮುಖ್ಯಸ್ಥನಾಗಿ ಅರಸ ಅಥವಾ ರಾಜ ಅಧಿಕಾರವನ್ನು ವಹಿಸಿಕೊಂಡ. ಬುಡಕಟ್ಟು ರಾಜ್ಯಗಳು ಹೋದ್ದು, ಅದರ ಮುಖ್ಯಸ್ಥನಾಗಿದ್ದಂತ ರಾಜನನ್ನು ಹೋದ. ಬುಡಕಟ್ಟುಗಳ ಸ್ಥಾನದಲ್ಲಿ ರಾಜ್ಯಗಳು ಏಳಿಗೆಯನ್ನು ಹೊಂದಿದ್ವು. ಹಾಗೆಯೇ ರಾಜನ ಸ್ಥಾನದಲ್ಲಿ ಯಾರು ಬಂದ ಅಂತಂದ್ರೆ ಅರಸ ಅಥವಾ ರಾಜ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ರಾಜನ ಅಧಿಕಾರವು ವಂಶ ಪಾರಂಪರ್ಯವಾದ. ರಾಜನ ನಂತರ ಅವನ ಮಗನೇ ಅಧಿಕಾರಕ್ಕೆ ಬರ್ತಾನೆ. ನಾವು ಬುಡಕಟ್ಟು ರಾಜ್ಯಗಳ ಮುಖ್ಯಸ್ಥನನ್ನ ಜನ ಆಯ್ಕೆ ಮಾಡ್ತಾ ಇದ್ದೀವಿ. ಆದರೆ ಯಾವಾಗ ರಾಜ್ಯಗಳು ಹುಟ್ಟುಕೊಂಡ್ವೋ, ಅರಸ ಅಧಿಕಾರವನ್ನು ವಹಿಸಿಕೊಂಡ, ಅರಸನ ನಂತರ ಅವನ ಮಗನೇ ಏನಾಗ್ತಾ ಇದ್ದ ಅಂತಂದ್ರೆ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದ. ಅದರ ವಂಶ ಪಾರಂಪರ್ಯ ರಾಜಪ್ರಭುತ್ವದ ಉದಯವಾಗಿದೆ. ವಂಶ ಪಾರಂಪರ್ಯವಾದಂತಹ ರಾಜಪ್ರಭುತ್ವದ ಏಳಿಗೆ ಉದಯ ಅಂತಕ್ಕಂಥದ್ದು ನಂತರ ವೇದಗಳ ಕಾಲದಲ್ಲಿ ನಮಗೆ ಕಂಡುಬರುತ್ತದೆ. ಹಾಗೆಯೇ
ರಾಜ ಬಲಿಷ್ಠನಾದ. ರಾಜನಾದ ಬಲಿಷ್ಠನಾದ. ಅವರ ಅಧಿಕಾರ ಮತ್ತು ಕರ್ತವ್ಯಗಳು ಹೆಚ್ಚಿದವು. ಯಾವಾಗ ಅವನು ಪ್ರಬಲನಾದನೋ ಆಗ ಅವನ ಅಧಿಕಾರ ವ್ಯಾಪ್ತಿ ಹೆಚ್ಚಾಯಿತು ಮತ್ತು ಅವನ ಕರ್ತವ್ಯಗಳು ಸಹ ಏನಾಗುತ್ತಿದ್ದಾರೆ, ಹೆಚ್ಚಾಗ್ತಾ ಹೋದವು. ರಾಜ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಅನೇಕ ಬಿರುದುಗಳನ್ನು ಅವನು ಧರಿಸ್ತಾ ಹೋಗ್ತಾನೆ. ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅವನು ಅನೇಕ ಯಾಗಗಳನ್ನು ಕೈಗೊಳ್ತಾನೆ. ಯಾಗಗಳು ನೀವೆಲ್ಲ ಮಹಾಭಾರತದಲ್ಲಿ ಕಥೆಯನ್ನು ಓದಿರಬಹುದು. ಅರ್ಜುನ ಅಶ್ವಮೇಧದ ಕುದುರೆಯನ್ನ ಬಿಡ್ತಾನೆ. ಆ ಕುದುರೆಯನ್ನ ಅವನ ಮಗನೇ ಆಗಿದ್ದಂತ ಬಭ್ರುವಾಹನ ಕಟ್ಟಿ ಹಾಕಿ ತನ್ನ ತಂದೆಯ ವಿರುದ್ಧವೇ ಅವನು ಹೋರಾಟವನ್ನ ಮಾಡ್ತಾನೆ. ಹೀಗೆ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅನೇಕ ಯಾಗಗಳನ್ನು ನಡೆಸ್ತಾ ಇದ್ರು. ಅದಕ್ಕೆ ಉದಾಹರಣೆ ಅಂದರೆ ಅಶ್ವಮೇಧ ಯಾಗ. ಯಾಗದ ಕುದುರೆಯನ್ನ ಬಿಡಲಾಗ್ತಾ ಇತ್ತು. ಯಾವ ರಾಜ್ಯದವರು ಅದನ್ನ ಕಟ್ಟಿ ಹಾಕ್ತಾರೋ ಆ ರಾಜ್ಯದ ಮೇಲೆ ಯುದ್ಧವನ್ನ ಮಾಡಿ ಆ ರಾಜನನ್ನು ಸೋಲಿಸಿ ತಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ತಾ ಇದ್ರು. ಇಲ್ಲ ಅಂದರೆ ಆ ಕುದುರೆಯನ್ನು ಯಾರೂ ತಡೆಯದಿದ್ರೆ ಯಾವ ರಾಜ್ಯದ ಮೂಲಕ ಅದು ಹಾದು ಹೋಗ್ತಾ ಇತ್ತೋ ಆ ರಾಜ್ಯದ ಅರಸ ಅಶ್ವಮೇಧದ ಕುದುರೆಯನ್ನು ಬಿಟ್ಟಂತಹ ಅರಸನಿಗೆ ಸಾಮಂತನಾಗಬೇಕಿತ್ತು, ಕಪ್ಪ ಕಾಣಿಕೆಯನ್ನು ಕೊಡಬೇಕಾಗಿತ್ತು. ಆ ಸಾಮ್ರಾಜ್ಯದ ವಿಸ್ತರಣೆಯ ದೃಷ್ಟಿಯಿಂದಲೇ ಅವರು ಅಶ್ವಮೇಧ ಯಾಗ ಎನ್ನುವುದನ್ನು ನಡೆಸ್ತಾರೆ. ಇಂತಹ ಅನೇಕ ಯಾಗಗಳನ್ನ ರಾಜ ಆಚರಣೆ ಮಾಡಬೇಕಾಗಿ ಬಂತು. ಅದರ ಮೂಲಕ ರಾಜ್ಯವನ್ನು ಅವನು ಏನ್ ಮಾಡಿದ್ರೆ ವಿಸ್ತರಣೆಯನ್ನ ಮಾಡಿದ. ರಾಜ್ಯ ವಿಸ್ತರಿಸಿದ ನಂತರ ಅವನು ಅನೇಕ ಬಿರುದುಗಳನ್ನ ಧರಿಸಿದ. ರಾಜ ಅನೇಕ ಬಿರುದುಗಳನ್ನ ಧರಿಸಿದ. ಅವುಗಳಲ್ಲಿ ನಾವು ಪ್ರಮುಖವಾದಂಥವುಗಳನ್ನು ಹೇಳೋದಾದ್ರೆ ರಾಜಾಧಿರಾಜ ಅಂದ್ರೆ ರಾಜರಿಗೆಲ್ಲ ರಾಜ, ರಾಜಾಧಿರಾಜ. ಸಾಮ್ರಾಟ ಅನೇಕ ರಾಜ್ಯಗಳ ಅರಸರಿಗೆಲ್ಲ ಒಡೆಯ, ಸಾಮ್ರಾಟ. ಏಕ್ರಾಟ ಇನ್ನು ಮುಂತಾದಂತಹ ಅನೇಕ ಬಿರುದುಗಳನ್ನ ರಾಜ ಧರಿಸ್ತಾ ಹೋಗ್ತಾನೆ. ಅವನ ಅಧಿಕಾರ ಹೆಚ್ಚಾದಂತೆ, ಅವನ ಸಾಮ್ರಾಜ್ಯ ವಿಸ್ತರಣೆಯಾದಂತೆ ಅವನ ಬಿರುದುಗಳು ಸಹ ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇತ್ತು. ಹೀಗೆ ರಾಜ ಪ್ರಬಲನಾಗಿ ಯಾಗಗಳನ್ನು ಆಚರಿಸುವುದರ ಮೂಲಕ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡಿ ಬಿರುದುಗಳನ್ನ ಧರಿಸ್ತಾ ಹೋಗ್ತಾನೆ. ಇನ್ನು ಈ ಕಾಲದಲ್ಲಿ ಋಗ್ವೇದ ಕಾಲದಲ್ಲಿದ್ದಂತಹ ಸಭೆಗಳು, ಸಭಾ ಮತ್ತು ಸಮಿತಿ ತಮ್ಮ ಮಹತ್ವವನ್ನ ಕಳೆದುಕೊಳ್ತವೆ. ಸಭಾ ಮತ್ತು ಸಮಿತಿಗಳು ತಮ್ಮ ಮಹತ್ವವನ್ನು ಕಳೆದುಕೊಂಡು, ಏಕೆಂದರೆ ರಾಜ ಪ್ರಬಲನಾಗಿದ್ದ, ಅಪರಿಮಿತವಾದಂತಹ ಅಧಿಕಾರವನ್ನು ಹೊಂದಿದ್ದ. ಹಾಗಾಗಿ ಅವನು ಯಾರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೇಳಲಿಲ್ಲ ಅಂತಿದ್ದಾರೆ. ಸಭಾ ಮತ್ತು ಸಮಿತಿಯ ಮಾರ್ಗದರ್ಶನ ಸಲಹೆಯನ್ನು ಕೇಳಿಲ್ಲ. ಹಾಗಾಗಿ ಇವುಗಳು ಮೂಲಗುಂಪಾಗ್ತವೆ, ಮುಂದೆ ಇವು ಕಣ್ಮರೆ. ನಂತರ ವೇದಗಳ ಕಾಲದಲ್ಲಾದಂತಹ ಪ್ರಮುಖ ಬದಲಾವಣೆ ಅಂತ ಹೇಳಿದ್ರೆ ಸಭಾ ಮತ್ತು ಸಮಿತಿಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡವು. ರಾಜ ಅಪರಿಮಿತವಾದಂತಹ ಅಧಿಕಾರವನ್ನ ಹೊಂದಿ ಅವನ ಆಡಳಿತವನ್ನು ನಡೆಸ್ತಾನೆ. ಇನ್ನು ಅಧಿಕಾರಿ ಅಥವಾ ಮಂತ್ರಿಮಂಡಲ ಈ ಕಾಲಕ್ಕೆ ಬಂದಾಗ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಅಧಿಕಾರಿ ವರ್ಗ ಅಥವಾ ಮಂತ್ರಿಮಂಡಲ. ನಂತರ ವೇದಗಳ ಕಾಲಕ್ಕೆ ಬಂದಾಗ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಹಾಗಾಗಿ ಅಧಿಕಾರಿಗಳ ಸಂಖ್ಯೆಯೂ ಸಹ ಹೆಚ್ಚಾಗ್ತಾ ಹೋಯಿತು. ಈ ಕಾಲದ ಪ್ರಮುಖ ಅಧಿಕಾರಿಗಳು ಅಂತಿದ್ದಾರೆ ಪುರೋಹಿತ, ಸೇನಾಪತಿ, ಪುರೋಹಿತ, ಸೇನಾಪತಿ, ಶತಪತಿ, ಭಾಗದುಗ, ಹಿಟ್ಟಿ, ಸೂತ, ಕ್ಷತ್ರಿ, ಸಂಗ್ರಹಿತೃ, ರಥಕಾರ, ಥಕ್ಷ. ಹೀಗೆ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಮಂತ್ರಿಗಳ ಸಂಖ್ಯೆ ಅಂತ ಹೆಚ್ಚಾಗ್ತಾ ಹೋಗುತ್ತೆ. ಮಂತ್ರಿಮಂಡಲ ಬಹಳ ದೊಡ್ಡ ಮಂತ್ರಿಮಂಡಲವನ್ನು ರಚನೆಯನ್ನ ಮಾಡಿಕೊಂಡು ಅವರುಗಳ ಸಹಾಯದಿಂದ ರಾಜ ಆಡಳಿತ ನಡೆಸ್ತಾನೆ.
ವೇದಗಳ ಕಾಲದ ಪ್ರಮುಖ ರಾಜ್ಯಗಳು ಯಾವ್ಯಾವ ಅಂತ ಹೇಳಿದ್ರೆ ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಮುಂತಾದಂತಹ ಅನೇಕ ರಾಜ್ಯಗಳ ಹುಟ್ಟು ಏಳಿಗೆ ಅಂತಕ್ಕಂಥದ್ದು ಅರ್ಥ. ಕುರು, ಪಾಂಚಾಲ, ವಿದೇಹ, ವಿದರ್ಭ, ಕಾಶಿ ಮುಂತಾದಂತಹ ನಗರಗಳ ಅಥವಾ ರಾಜ್ಯಗಳ ಬೆಳವಣಿಗೆ ಅಂತಕ್ಕಂಥದ್ದು ಅರ್ಥ. ಹೀಗೆ ಋಗ್ವೇದ ಕಾಲದಲ್ಲಿ ಮತ್ತು ನಂತರ ವೇದಗಳ ಕಾಲದ ರಾಜಕೀಯ ಜೀವನದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಅಂತಕ್ಕಂಥವು ನಮಗೆ ಕಂಡುಬರ್ತವೆ. ಇದಿಷ್ಟು ಋಗ್ವೇದ ಕಾಲದ ಮತ್ತು ನಂತರ ವೇದಗಳ ಕಾಲದ ರಾಜಕೀಯ ಜೀವನದ ಪ್ರಮುಖವಾದಂತಹ ಲಕ್ಷಣಗಳು. ಮುಂದಿನ ತರಗತಿಯಲ್ಲಿ ಉಳಿದ ಲಕ್ಷಣಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.